Hello friends, welcome back with another interesting video. This is Shivanand. Thanks for subscribing my channel and thanks for your loving support. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಮ್ಮ ಒಂದು ವಾಟ್ಸಪ್ನ ಒಂದು ಲಿಂಕ್ ಯಾವ ರೀತಿಯಾಗಿ ನಾವು ಕ್ರಿಯೇಟ್ನ ಮಾಡ್ಕೊಳ್ಬೋದು, ಆ ಒಂದು ಲಿಂಕ್ನ ಕ್ರಿಯೇಟ್ನ ಮಾಡೋದ್ರ ಮುಖಾಂತರ ಯಾವ ರೀತಿ ಆ ಒಂದು ಲಿಂಕ್ನ ನಾವು ಬೇರೆ ಯಾರಿಗಾದರೂ ಶೇರ್ನ ಮಾಡ್ಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ನಾವು ಈ ರೀತಿಯಾಗಿ ಒಂದು ವಾಟ್ಸಪ್ ಲಿಂಕ್ನ ನಾವು ಕ್ರಿಯೇಟ್ನ ಮಾಡಿ ನಾವು ಯಾರಿಗೆ ಶೇರ್ನ ಮಾಡಿದ್ರು ಕೂಡ ಅವರು ಅದನ್ನು ಸ್ಕ್ಯಾನ್ನ ಮಾಡೋದ್ರ ಮುಖಾಂತರ ನಮ್ಮ ಒಂದು ವಾಟ್ಸಪ್ ಅಂದರೆ ನಮ್ಮ ಒಂದು ನಂಬರ್ಗೆ ಅವ್ರು ವಾಟ್ಸಪ್ನ ಮಾಡ್ಕೊಳ್ಬೋದು. ಸೊ ಹಾಗಾದ್ರೆ ಫ್ರೆಂಡ್ಸ್, ಅದು ಹೇಗೆ ಅದನ್ನು ನಾವು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದರ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾವು ಈ ವಿಡಿಯೋದಲ್ಲೇ ತಿಳ್ಕೊಂಡು. ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಏನೋ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ವೋ ದಯವಿಟ್ಟು ಈಗಲೇ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ರೀತಿಯ ಡೈಲಿ ಲೇಟೆಸ್ಟ್ ವೀಡಿಯೋಸ್ಗಳ ಅಪ್ಡೇಟಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಹಾಗಾದ್ರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಅದಕ್ಕೆ ನಾವು ಒಂದು ಲಿಂಕ್ನ ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ನ ಮಾಡಿದ್ದೀನಿ. ಅದ್ಮೇಲೆ ನೀವು ಕ್ಲಿಕ್ನ ಮಾಡಿದರೆ ಸಾಕು, ಈ ಒಂದು ವೆಬ್ಸೈಟ್ ಒಳಗಡೆ ನೀವು ಹೋಗ್ತೀರಾ. ಸೊ ಈಗ ನಾವು ಆ ವೆಬ್ಸೈಟ್ನ ಓಪನ್ನ ಮಾಡ್ಕೋಣ. ಫ್ರೆಂಡ್ಸ್, ಇಲ್ಲಿ ನೋಡೋದು ಆ ವೆಬ್ಸೈಟ್ನ ನಾವು ಓಪನ್ ಮಾಡ್ಕೊಂಡ ತಕ್ಷಣ ಅದರ ಇಂಟರ್ಫೇಸ್ ನಿಮಗೆ ಈ ರೀತಿಯಾಗಿ ಕಾಣಿಸ್ತಾ ಇರುತ್ತೆ. ಅಥವಾ ಈ ವೆಬ್ಸೈಟ್ನ ನೀವೇನಾದರೂ ಬೇರೆ ಯಾರಿಗಾದ್ರೂ ನೀವು ಶೇರ್ನ ಮಾಡ್ಬೇಕಂತ ಇದ್ದರೆ ಇಲ್ಲಿ ಮೇಲೆ ಕಾಣಿಸುವಂಥ 3 ಡಾಟ್ಸ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಶೇರ್ ಅಂತ ಏನು ಕಾಣಿಸ್ತದೆ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ತುಂಬಾ ಈಸಿಯಾಗಿ ಈ ವೆಬ್ಸೈಟ್ನ ನೀವು ಬೇರೆ ಯಾರಿಗೆ ಬೇಕಾದರೂ ಶೇರ್ನ ಮಾಡ್ಕೊಳ್ಬೋದು. ಅದಾದ ತಕ್ಷಣ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನಂತ ನೀವು ಇಲ್ಲಿ ನೋಡ್ಬೋದು, ಕ್ರಿಯೇಟ್ ವಾಟ್ಸಪ್ ಲಿಂಕ್ ಅಂತ ಏನು ಕಾಣಿಸ್ತದೆ ಅದ್ರ ಮೇಲೆ ನೀವು ಜಸ್ಟ್ ಒಂದು ಕ್ಲಿಕ್ನ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಿಮ್ಮ ಒಂದು ನಂಬರನ್ನು ನೀವು ಇಲ್ಲಿ ಟೈಪ್ನ ಮಾಡಿದ ತಕ್ಷಣ ಇಲ್ಲಿ ಪಕ್ಕದಲ್ಲಿ ನಮಗೆ ಇಂಡಿಯಾ ಫ್ಲಾಗ್ ಏನು ಕಾಣಿಸ್ತಾ ಇದೆ, ಅಲ್ಲಿ ಏನಾದರೂ ಬೇರೆ ಕಂಟ್ರಿಯ ಒಂದು ಫ್ಲಾಗ್ ಇದ್ದರೆ ಅಲ್ಲಿ ನೀವು ಇಂಡಿಯಾನ ಸೆಲೆಕ್ಟ್ನ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ಸೆಲೆಕ್ಟ್ನ ಮಾಡ್ಕೊಂಡ ತಕ್ಷಣ ನೀವು ಇಲ್ಲಿ ನೋಡೋದು ಜನರೇಟ್ ಮೈ ವಾಟ್ಸಪ್ ಲಿಂಕ್ ಅಂತ ಏನು ಕಾಣಿಸ್ತದೆ ಅದ್ರ ಮೇಲೆ ಜಸ್ಟ್ ಒಂದು ಕ್ಲಿಕ್ನ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಅದ್ರ ಮೇಲೆ ಜಸ್ಟ್ ಒಂದು ಕ್ಲಿಕ್ನ ಮಾಡಿದ ತಕ್ಷಣ ನಿಮ್ಮೊಂದು ವಾಟ್ಸಪ್ ನಂಬರ್ನ ಒಂದು ಲಿಂಕ್ ಏನಿದೆ ಅದು ಜನರೇಟ್ ಆಗೋದಕ್ಕೆ ಶುರು ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಿಮ್ಮ ಒಂದು ನಂಬರ್ಗೆ ಒಂದು ವಾಟ್ಸಪ್ ಲಿಂಕ್ ಏನಿದೆ ಅದು ಜನರೇಟ್ ಆಗಿದೆ. ಸೊ ಇದನ್ನು ನೀವು ತುಂಬಾ ಈಸಿಯಾಗಿ ಕಾಪಿನ ಮಾಡ್ಕೊಬಿಟ್ಟು ಬೇರೆ ಯಾರಿಗೆ ಬೇಕಾದರೂ ಶೇರ್ನ ಮಾಡ್ಕೊಳ್ಳೋ, ಅಥವಾ ನೀವು ಈ ಒಂದು QR ಕೋಡ್ನ ನೀವು ಡೈರೆಕ್ಟಾಗಿ ಡೌನ್ಲೋಡು ಕೂಡ ಮಾಡ್ಕೊಳ್ಬೋದು. ಅದಕ್ಕೆ ನಿಮಗೆ ಇಲ್ಲಿ ಡೌನ್ಲೋಡ್ QR ಅಂತ ಏನು ಕಾಣಿಸ್ತದೆ ಅದ್ರ ಮೇಲೆ ಜಸ್ಟ್ ಒಂದು ಕ್ಲಿಕ್ನ ಮಾಡ್ಕೊಳ್ಳೋದಾಗುತ್ತೆ. ಫ್ರೆಂಡ್ಸ್, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ಆ ಒಂದು QR ಕೋಡ್ ಏನಿದೆ ಅದು ಜನರೇಟ್ ಆಗಿದೆ. ನೀವು ಇಲ್ಲಿ ನೋಡೋದು ಜನರೇಟ್ ಆಗಿ ಡೌನ್ಲೋಡ್ ಆಗಿರೋದು ಕೂಡ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಈ ಒಂದು QR ಕೋಡ್ನ ನೀವು ತುಂಬಾ ಈಸಿಯಾಗಿ ಬೇರೆ ಯಾರಿಗೆ ಬೇಕಾದ್ರೂ ನೀವು ವಾಟ್ಸಪ್ಪಲ್ಲಿ ಆದರೂ ಶೇರ್ನ ಮಾಡ್ಕೊಳ್ಬೋದು, ಅಥವಾ ನೀವು ಬೇರೆ ಯಾವುದ್ರ ಮುಖಾಂತರ ಆದರೂ ಶೇರ್ನ ಮಾಡ್ಕೊಳ್ಳೋದು. ಇದನ್ನ ಯಾರೇ ಸ್ಕ್ಯಾನ್ನ ಮಾಡಿದ್ರು ಕೂಡ ಡೈರೆಕ್ಟಾಗಿ ನಿಮ್ಮೊಂದು ವಾಟ್ಸಪ್ ಚಾಟ್ ಒಳಗಡೆ ಹೋಗ್ಬಿಟ್ಟು ನಿಮಗೆ ಚಾಟ್ನ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ವೆಬ್ಸೈಟ್ನ ಮುಖಾಂತರ ನಿಮ್ಮ ವಾಟ್ಸಪ್ ನಂಬರ್ನ ಒಂದು QR ಕೋಡನ್ನ ನೀವು ರೆಡಿನ ಮಾಡಿ ಇಟ್ಕೊಂಡು, ಅಂದರೆ ರೆಡಿನ ಮಾಡಿ ಡೌನ್ಲೋಡ್ನ ಮಾಡಿ ಇಟ್ಕೊಂಡ್ರೆ ಜಸ್ಟ್ ಆ ಒಂದು QR ಕೋಡನ್ನ ನೀವು ಯಾರಿಗೆ ಬೇಕಾದರೂ ತುಂಬಾ ಈಸಿಯಾಗಿ ಶೇರ್ನ ಮಾಡೋದ್ರ ಮುಖಾಂತರ ನಿಮ್ಮ ವಾಟ್ಸಪ್ ನಂಬರ್ನ ನೀವು ಈ ರೀತಿಯಾಗಿ ಶೇರ್ನ ಮಾಡ್ಬೋದು. ಇದು ಒಂದು ರೀತಿಯಾಗಿ ತುಂಬಾ ಲೇಟೆಸ್ಟ್ ಆಗಿರುತ್ತೆ. ಆ ಒಂದು QR ಕೋಡನ್ನ ನೀವು ಶೇರ್ನ ಮಾಡಿದ್ರೆ ಖಂಡಿತ ಕೇಳ್ತಾರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾರಿಗೆ ನೀವು ಅದನ್ನು ಶೇರ್ನ ಮಾಡಿದ್ರು ಕೂಡ ಈ ಒಂದು QR ಕೋಡ್ ಅಂದರೆ ನಿಮ್ಮ ಒಂದು ವಾಟ್ಸಪ್ ನಂಬರ್ನ QR ಕೋಡನ್ನ ನೀವು ಯಾವ ರೀತಿಯಾಗಿ ಜನರೇಟ್ನ ಮಾಡಿದ್ರಂತ. ಸೊ ಫ್ರೆಂಡ್ಸ್, ಹಾಗಾದ್ರೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸುವಂಥ ಕಮೆಂಟ್ಸ್ನ ಮಾಡಿ ತಿಳಿಸಿ, ಮತ್ತು ಇದರಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕೂಡ ನನಗೆ ಕಮೆಂಟ್ಸ್ನ ಮಾಡಿ ಕೇಳ್ಬೋದು. ಫ್ರೆಂಡ್ಸ್, ಹಾಗಾದ್ರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯ ಬೆಸ್ಟ್ ಒಂದು ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಆಗಿರುತ್ತೋ ಒಂದು ಬೆಸ್ಟ್ ವೆಬ್ಸೈಟ್ ಆಗಿರ್ಬೋದು ತಿಳ್ಕೊಳ್ಳೋಣ. ಅಲ್ಲಿರೋ ಟೇಕ್ ಕೇರ್, ಬಾಯ್ ಬಾಯ್.